ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಈ ಬೆಳಗಿನ ಜಾವದ ಪ್ರಾರ್ಥನೆಗೆ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನು ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಇವತ್ತಿನ ದಿವಸ ವಾಕ್ಯಗೋಸ್ಕರವಾಗಿ ಯೆರೆಮೀಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಈ ದಿವಸ ನಾವು 2ನೇ ಸೆಷನ್ ಅಲ್ಲಿ ನಾವು ಒಂದು ವಾಕ್ಯವನ್ನ ಧ್ಯಾನ ಮಾಡಿದ್ವಿ. ಏನು ವಾಕ್ಯ, ಯಾವ ಒಂದು ವಿಚಾರವಾಗಿ ನಾವು ಧ್ಯಾನ ಮಾಡಿದ್ವಿ? ಮನಸ್ಥಿತಿಯ ಬಗ್ಗೆ. ನಾವು ಸ್ವಸ್ಥವಾಗುವಂತ, ಸ್ವಸ್ಥತೆ ಹೊಂದಬೇಕಾದಂತ ವ್ಯಕ್ತಿಯ ಮನಸ್ಥಿತಿಯ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಅಲ್ಲಿ ನಾವು ಯಾರ ವಿಚಾರವಾಗಿ, ಯಾರ ಜೀವನದ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ವಿ. 38 ವರ್ಷಗಳಿಂದ ಆ ಒಂದು ಬೆದಸ್ತ ಕೊಳದಲ್ಲಿ ಬಿದ್ದಿರುವಂತ ಆ ರೋಗಿಯ ವಿಚಾರವಾಗಿ, ಆತನ ಜೀವಿತದ ವಿಚಾರ. 38 ವರ್ಷದಿಂದ ಅದರ ಅಲ್ಲೇ ಬಿದ್ದಿದ್ದಾನೆ. ಅವನು ಏನಕ್ಕೆ ಪ್ರಯತ್ನ ಪಡ್ತಾರೆ? ಕೊಳಕ್ಕೆ ಬೀಳೋದಕ್ಕೆ ಮತ್ತು ಸ್ವಸ್ಥವಾಗುವುದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಆತನ ಏನಂತಂದ್ರೆ ಆ ಮಾರ್ಗವನ್ನ ಆತನು ಕಂಡುಹಿಡಿದ. ನನಗೆ ಒಂದೇ ಮಾರ್ಗ ಇರೋದು, ಆ ಒಂದು ಕೊಳದಲ್ಲಿ ಬಿದ್ದು ನಾನು ಸ್ವಸ್ಥವಾಗಬೇಕು. ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ, ನಾನು ಅದನ್ನ ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ. ಆ ಪರ್ಮನೆಂಟ್ ಹೀಲಿಂಗ್ ಎಂದು ನಾನು ನೋಡ್ತಾ ಇದ್ದೇವೆ. ನಿತ್ಯ ನಿರಂತರವಾದ ಒಂದು ಸ್ವಸ್ಥತೆಯನ್ನ ಕರ್ತನ ಕೊಡುವ ಆತನ. ಯಾಕಂದ್ರೆ ಕರ್ತನ ಕೈಯಿಂದ ಏನು ಬರ್ತದೋ ಅದರ ವ್ಯಸನವಿರೋದಿಲ್ಲ, ಅದು ಇನ್ಕಂಪ್ಲೀಟ್ ಆಗಿರೋದಿಲ್ಲ ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಹಲ್ಲೆಲೂಯಾ. ಅದೇ ಒಂದು ವಾಕ್ಯದ ಮುಂದುವರೆದ ಭಾಗ ಅಂತ ತಿಳಿದುಕೊಂಡ್ರೆ, ಯೆರೆಮೀಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ 13ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ, ನನ್ನ ಜನರು 2 ಅಪರಾಧಗಳನ್ನ ಮಾಡಿದ್ದಾರೆ. ನನ್ನ ಜನರು ಯಾರು ಮಾತಾಡ್ತಿದ್ದಾರೆ? ದೇವರು ಮಾತಾಡ್ತಿದ್ದಾನೆ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಅದೇನದು? ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ, ತಮಗೋಸ್ಕರ ತೊಟ್ಟಿಗಳನ್ನು, ನೀರು ಇಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಾಕ್ಯವನ್ನ ಈಗ ತುಂಡು ಮಾಡಿ ನಾವು ಓದಬೇಕು. ಏನು ಮೊದಲಾಗಿ ನೋಡಿ, ನನ್ನ ಜನರು 2 ಅಪರಾಧ ಮಾಡಿದ್ದಾರೆ. ಆ ಅಪರಾಧ ಏನು ಅಂತ ಅನ್ಕೊಂಡು ಕೆಳಗಡೆ ಕೊಡಲ್ಪಟ್ಟಿದೆ. ಆ ಅಪರಾಧ ಅಂದ್ರೆ ನಾವು ಒಂದು ವಾರ ಹಿಂದಿನ ಸೆಷನ್ ಅಲ್ಲಿ ನಾವು ಅಪರಾಧ ಅಂತ ಅನ್ಕೊಂಡು ತಿಳಿದುಕೊಂಡು, ಅಂದ್ರೆ ನಾವು ಹೋಗುವಂತ ಮಾರ್ಗದಲ್ಲಿ ಸ್ವಲ್ಪ ಬಾಗುವುದೇ ಅಪರಾಧ, ಇನಿಕ್ವಿಟಿ ಇಂದ ನೋಡ್ತೇವೆ. ನಮ್ಮ ಒಂದು ನಾವು ಹೋಗುವಂತ ಮಾರ್ಗದಲ್ಲಿ ನಾವು ಬಾಗುವುದೇ ಆ ಒಂದು ಇನಿಕ್ವಿಟಿ ಅಥವಾ ಅಪರಾಧ ಎಂದು ಹೇಳ್ತಾರೆ. ಅದು ಅಪರಾಧ, ಅದರ ಶಿಕ್ಷೆ ಅಪರಾಧ ಮಾಡಿದವನು ಮಾತ್ರ ಅನುಭವಿಸೋದಿಲ್ಲ, ಅದನ್ನ ತಲೆಮಾರು ಅನುಭವ ಮಾಡ್ತದೆ ನೋಡಿ. ಅದಕ್ಕೋಸ್ಕರವಾಗಿ ಈ ಅಪರಾಧದ ಫಲವನ್ನ ನಾವು ಕೂಡ ಅದನ್ನ ಹೊಂದಿಕೊಳ್ಳಬಾರದು, ನಮ್ಮ ಮಕ್ಕಳು ಕೂಡ ಅನುಭವಿಸಬಾರದೆಂದರೆ ನಮ್ಮ ತಲೆಮಾರಲ್ಲೇ ಅದು ಮುರಿದು ಹೋಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಏನ ಅಪರಾಧ ಅಂತ ನೋಡುವಾಗ, ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಈ ಜೀವ ಜಲದ ಬುಗ್ಗೆ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನ ಬಿಟ್ಟಿದ್ದಾರೆ ಅಂದ್ರೆ ಆತನ ಮೊರೆ ಹೋಗುವುದನ್ನ, ಆತನನ್ನ ಅವಲಂಬಿತರಾಗುವುದನ್ನ, ಆತನನ್ನ ಸಂಪೂರ್ಣವಾಗಿ ಎದುರು ನೋಡುವುದನ್ನ, ಭರವಸೆ ಇಡುವುದನ್ನ ಬಿಟ್ಟಿದ್ದಾರೆ. ಏನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ? ತಮಗೋಸ್ಕರ ತೊಟ್ಟಿಗಳನ್ನ ಮಾಡ್ಕೊಂಡಿದ್ದಾರೆ. ತೊಟ್ಟಿಗಳನ್ನ ಏನಕ್ಕೆ ಮಾಡ್ತಾರೆ? ಟ್ಯಾಂಕ್ ಅನ್ನ ಏನಕ್ಕೆ ಮಾಡ್ತಾರೆ? ನೀರು ಅಲ್ಲೇ ಉಕ್ಕುತ್ತ ಒಂದು ಸೋರ್ಸ್ ಇರುತ್ತೆ. ಮಳೆ ಆಗಿರ್ಬೋದು, ಅಥವಾ ಪೈಪ್ ಲೈನ್ ಇಂದ ಬರುವಂತ ಆಗಿರೋದು, ಅಥವಾ ಒಂದು ಡ್ಯಾಮ್ ಅಲ್ಲಿ, ಡ್ಯಾಮ್ ಇಂದ ಎಲ್ಲಿ ಬರುತ್ತೆ? ಎಲ್ಲಿಂದ ಡ್ಯಾಮ್ಗೆ ಬರುತ್ತೆ? ಮಳೆಯಿಂದ ಬರುತ್ತೆ. ಮಳೆಯಿಂದ ಡ್ಯಾಮ್ ತುಂಬುತ್ತೆ, ಅದು ಸೋರ್ಸ್. ಆ ಸೋರ್ಸ್ ಇಂದ ನಾವು ತೊಟ್ಟಿಗಳಿಗೆ ತುಂಬಿಕೊಂಡು ನಾವು ಉಪಯೋಗಿಸ್ತಾ ಇದ್ದೇವೆ. ಆದ್ರೆ ನಮಗೆ ಒಂದು ವೇಳೆ ಡ್ಯಾಮ್ ಅಲ್ಲಿ ನೀರು ಕಡಿಮೆ ಆದ್ರೆ ತೊಟ್ಟಿಗಳಿಗೆ ನೀರು ಬರುತ್ತಾ? ಹಾಗಾದ್ರೆ ನಾವು ಯಾವುದನ್ನ ಡಿಪೆಂಡ್ ಆಗ್ಬೇಕಾಗಿದೆ? ಡ್ಯಾಮ್ ಅಲ್ಲಿ ಮಳೆ ನೀರನ್ನ ನಾವು ಡಿಪೆಂಡ್ ಆಗ್ಬೇಕಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಮನುಷ್ಯನಿಗೆ ಅದೇ ಗೊತ್ತಿಲ್ಲ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟುತ್ತಾ ಇದ್ದಾನೆ, ವಾಹನದ ಮೇಲೆ ವಾಹನ ಚಲಿಸ್ತಾ ಇದೆ, ಪೊಲ್ಯೂಷನ್ ಮೇಲೆ ಪೊಲ್ಯೂಷನ್ ಆಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ. ಅನೇಕ ಕಡೆಯಲ್ಲಿ ಇದು ಮಳೆ ಇಲ್ಲದೆ ಕಷ್ಟಪಡುತ್ತಿದ್ದಾರೆ. ಯಾಕೆಂದ್ರೆ ನೋಡುವಾಗ, ಅಥವಾ ಸಮತೋಲನ ಇಲ್ಲ, ಹವಾಮಾನದಲ್ಲಿ ಸಮತೋಲನ ಇಲ್ಲ. ಯಾಕೆಂತಂದ್ರೆ ಆ ತನ್ನ ತೊಟ್ಟಿಯನ್ನು ನಂಬಿಕೊಂಡು ಅವನು ಕೂರ್ತಿದ್ದಾನೆ. ತನ್ನ ತೊಟ್ಟಿ ತುಂಬಿದ್ರೆ ಸಾಕು, ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಆದ್ರೆ ಇವತ್ತಿನ ದಿವಸ ನಮಗೂ ಕರ್ತನ ಹೇಳ್ತಾ ಇದ್ದಾನೆ,
ಆತ್ಮಿಕವಾಗಿ ಹೇಳ್ತಾ ಇದ್ದೇನೆ, ನಿನಗೆ ಸಪ್ಲೈ ಅನ್ನೋದು ನಿನ್ನ ಬಳಿ ಇರುವಂತ ನೀರು ಕಣ್ಣಿನಲ್ಲಿ ನೋಡುವಂತ ವಸ್ತುಗಳಲ್ಲ, ನಾನೇ ನಿನ್ನ ಸಪ್ಲೈ ಆಗಿದ್ದೇನೆ. ಹಲ್ಲೆಲೂಯಾ. ನಾನೇ ನಿನ್ನ ಕೊರತೆಗಳನ್ನ ನೀಗಿಸುವ ದೇವರಾಗಿದ್ದೇನೆ. ಹಲ್ಲೆಲೂಯಾ. ತೊಟ್ಟಿಗಳು ಏನೇ ಇದ್ರೂ ಕೂಡ ಕ್ಷಣ ಮಾತ್ರಗಳಿಗೆ ನೀರು ತುಂಬಿಸ್ತಾನೇ ಇರಬೇಕು. ಆದ್ರೆ ಕರ್ತನಾದ ಯೇಸು ಹೇಳ್ತಾ ಇದ್ದಾರೆ, ಯೋಹಾನನ ಸುವಾರ್ತೆ 4:13-14 ವಚನವನ್ನು ನೋಡುವಾಗ, ಯೋಹಾನನ ಸುವಾರ್ತೆ 4:13-14 ವಚನಗಳನ್ನು ನೋಡುವಾಗ, ಯೇಸು ಆಕೆಗೆ ಈ ನೀರನ್ನು, ಅಲ್ಲಿ ಸಮಾರ್ಯ ಸ್ತ್ರೀ ಬಂದು, ನಮಗೆ ವಂಶಸ್ಥನಿಂದ ಯಾಕೋಬನಿಂದ ದೊರಕಿದ ಬಾವಿ ಇದಾಗಿದೆ, ಬಾವಿಯಿಂದ ನೀರು ತಗೊಳ್ಬೇಕು. ಎಲ್ಲಿ ತನಕ ನೀರು ತಗೋತಾಳೆ? ನೀರಿರೋವರೆಗೂ ತಗೋತಾಳೆ. ನೀರಿರುವಂತ ಆ ಒಂದು ಬಾವಿಗೆ ಸೇರ್ತಾ ಇದ್ದಾಳೆ. ಆವಾಗ ನಿಜವಾದ ಯಥಾರ್ಥವಾದ ಜೀವ ಬುಗ್ಗೆಯಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು. ಹಲ್ಲೆಲೂಯಾ. ಆತನು ಕೊಡುವಂತ ನೀರು ಕೇವಲ ಒಂದು ಲೋಟವೋ, ಒಂದು ಬಿಂದಿಗೆಯೋ, ಒಂದು ಟ್ಯಾಂಕ್ನಷ್ಟು ನೀರಲ್ಲ, ಅದು ನಿಮ್ಮಲ್ಲಿ ನೀರು ಉಕ್ಕುವಂತೆ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡ್ರಿ, ನಾವು ಪ್ರಾರಂಭದಲ್ಲಿ ಖಾಲಿ ದೇವರ ವಾಕ್ಯವನ್ನ ಕೇಳಿದ್ದೇವೆ, ಆದ್ರೆ ದೇವರ ವಾಕ್ಯವನ್ನು ಇನ್ನೊಬ್ಬರಿಗೆ ಹೇಳ್ತೇವಲ್ಲ, ಆವಾಗ ಎಲ್ಲಿಂದ ವಾಕ್ಯ ಬರುತ್ತೆ? ಎಲ್ಲಿಂದ ಆ ಮಾತುಗಳು ಬರ್ತಾ ಇದ್ದಾವೆ? ಸಮಾಧಾನದ ಮಾತುಗಳು ಎಲ್ಲಿಂದ ಬರ್ತಾ ಇದ್ದಾವೆ? ಮೊದಲು ನಾವು ಒಬ್ಬರಿಗೆ ಸಮಾಧಾನ ಹೇಳುವಂತ ಅನ್ಕೊಂಡು, ನಮಗೆ ಸಮಾಧಾನ ಹೆಂಗೆ ಹೇಳಿ ಅಂತ ಅನ್ಕೊಂಡು ಅಳುವವರಿಗೆ ಅಳ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ. ಕೆಲವರು ಅವರಿಗೆ ಸಮಾಧಾನ ಹೇಳು, ಹೋಗಿ ಮಾತಾಡು ಅಂತ ಅನ್ಕೊಂಡು ಹೇಳುವಾಗ ಅರ್ಥ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಈಗ ಕೇವಲ ಕೂತು ಪಕ್ಕದಲ್ಲೇ ಅವರನ್ನ ಹಿಡಿದು ಹೆಗಲ ಮೇಲೆ ಕೈ ಇಟ್ಟು ನಮ್ಮ ಬಾಯಲ್ಲಿ ಬರುವಂತ ಮಾತುಗಳು ಅದು ಎಲ್ಲಿಂದ ಬರ್ತಾ ಇದಾವೆ? ಕರ್ತನಾದ ಜೀವ ಬುಗೆಯಾದ ಕರ್ತನಾದ ಯೇಸುವಿನಿಂದ ಬರ್ತಾ ಇದ್ದಾವೆ. ಅದಕ್ಕೆ ಆತನ ಹೇಳ್ತಾ ಇದ್ದಾನೆ, ನನ್ನಂತ ಜೀವ ಬುಗ್ಗೆಯನ್ನು ನೀವು ಬಿಟ್ಟಿದ್ದೀರಿ. ಏನ್ ಮಾಡಿದ್ದೀರಿ ನೀವು? ಟೆಂಪರರಿ ಆಗಿರುವಂತ ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಂಡು ಆ ತೊಟ್ಟಿಯ ಮೇಲೆ ಭರವಸೆ ಇಟ್ಟಿದ್ದೀರಿ. ತೊಟ್ಟಿಯ ಮೇಲೆ ಭರವಸೆ ಬಿಟ್ರೆ ಹೆಂಗೆ? ಬೆಳಿಗ್ಗೆ ಎಲ್ಲ ಖರ್ಚಾಗುತ್ತೆ, ರಾತ್ರಿ ನೀರನ್ನ ಏರಿಸಬೇಕು. ಒಂದು ವೇಳೆ ನೀರು ಬಂದಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಟೆನ್ಷನ್. ನೀರಿಲ್ಲ, 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 ಹಾಹಾಕಾರ ಅಂತ ಅನ್ಕೊಂಡು ಪ್ರಾರಂಭವಾಗುತ್ತೆ. ಆ ರೀತಿಯ ಒಂದು ಟೆಂಪರರಿ ಆಗಿರುವಂತಹ ತೊಟ್ಟಿಯನ್ನು ನಾವು ಡಿಪೆಂಡ್ ಆಗಬೇಕು. ನಮ್ಮ ಸಪ್ಲೈ ಆಗಿರುವಂತ ಹೇಗೆ ಅದ್ಭುತಕರವಾದ ರೀತಿಯಲ್ಲಿ ಆತನ ಹಸ್ತ ನಮ್ಮ ಕುಟುಂಬದ ಮೇಲೆ ಚಲಿಸುವಾಗ, ಆತನು ನಮ್ಮ ಕೊರತೆಗಳನ್ನಾಗಿರ್ಬೋದು, ನಮ್ಮ ರೋಗಗಳನ್ನಾಗಿರ್ಬೋದು, ನಮಗಿರುವಂತಹ ಎಲ್ಲ ಕಷ್ಟಗಳಿಂದ ಆಗಿರ್ಬೋದು, ಅಥವಾ ಏನೇ ಹೋರಾಟ ಆಗಿದೆ, ಬಿಡುಗಡೆ ಕೊಡುವಂತ ಯೇಸುವನ್ನ ಡಿಪೆಂಡ್ ಆಗಬೇಕು. ಯಾರನ್ನ ಡಿಪೆಂಡ್ ಆಗ್ಬೇಕು ನಾವು? ಆದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಕಡೆ ನಾವು ತೊಟ್ಟಿನೇ ಡಿಪೆಂಡ್ ಆಗ್ತಾ ಇದ್ದೀವಿ. ಇವತ್ತಿನ ದಿವಸ ನಮ್ಮ ಮನಸ್ಥಿತಿಗಳು ಮಾರ್ಪಡಬೇಕು. ಹಲ್ಲೆಲೂಯಾ. ನಿನ್ನೆ ದಿವಸ ನಾವು ವಾಕ್ಯ ಕೇಳಿದ್ದೀವಿ, ಯಾವ ರೀತಿಯಲ್ಲಿ ಆ ವ್ಯಕ್ತಿ, ಯಾರು ಆ 38 ವರ್ಷದಿಂದ ಬಿದ್ದಂತ ವ್ಯಕ್ತಿ, ಆತನ ಏನ್ ಮಾಡ್ತಾ ಇದ್ದಾನೆ? ಅದನ್ನು ಕೊಳವನ್ನೇ ಡಿಪೆಂಡ್ ಆಗಿ ಕೂತಿದ್ದಾನೋ, ಆ ಜೀವ ಜಲ ಮುಂದೆ ಬಂದಾಗಲೂ ಕೂಡ ಆತನಿಗೆ ಅರ್ಥ ಆಗ್ತಾ ಇಲ್ಲ. ಆತನ ಮಾತುಗಳು ಗ್ರಹಿಕೆ ಆಗ್ತಾ ಇಲ್ಲ. ನೋಡ್ರಿ, ಕೆಲವು ದೇವರ ವಾಕ್ಯಗಳು ನಮ್ಮ ಮುಂದೆ ಬಂದಾಗ ಕೆಲವರಿಗೆ ನಮಗೆ ಪಟ್ಟಂತ ನಮಗೆ ಗ್ರಹಿಕೆ ಆಗುತ್ತೆ. ಓ, ದೇವರೇ ಮಾತಾಡ್ತಿದ್ದಾರೆ, ದೇವರೇ ನನಗೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ, ದೇವರೇ ನನಗೆ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ, ದೇವರೇ ನನಗೆ ದಿಕ್ಕನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಕೆಲವರಿಗೆ ಅರ್ಥವೇ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅವನೇನು ನೋಡ್ತಾ ಇದ್ದಾನೆ? ಕೊಳವನ್ನೇ ನೋಡ್ತಾ ಇದ್ದಾನೆ. ಯೇಸು ಸ್ವಾಮಿ ಬಳಿ ಕೂಡ ಏನನ್ನ ಹೇಳ್ತಾ ಇದ್ದಾನೆ? ಆತನ ಬಳಿ ಕೂಡ ಆತನ ಕೊಳದ ವಿಚಾರವಾಗಿಯೇ ಮಾತಾಡ್ತಾ ಇದ್ದಾನೆ. ಇವತ್ತಿನ ದಿವಸ ನಾವು ಹಾಗೆ ಇದ್ದೀವ ಅನ್ನೋದನ್ನು ಗಮನಿಸಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನೋಡೋಣ. ನೋಡ್ರಿ, ಇದು ತೊಟ್ಟಿಯನ್ನು ಮಾಡಿದ್ದಾರೆ, ಆದ್ರೆ ತೊಟ್ಟಿ ಎಷ್ಟು ತನಕ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ವರ್ಡ್ ಅಲ್ಲಿ ಹೇಳಲ್ಪಟ್ಟಿದೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಮಾಡ್ಕೊಂಡಿದ್ದಾರಂತೆ. ನೀರು ನಿಲ್ಲದ ಬಿರಿದ ತೊಟ್ಟಿಗಳಂದ್ರೆ ಏನು? ತೊಟ್ಟಿ ಮಾಡಲ್ಪಟ್ಟಿದೆ, ಆದ್ರೆ ಅದು ಬೆಳಕು ಬಿಟ್ಟಿದೆ. ನೀರು ತುಂಬುತ್ತಾ ಇದ್ದಾರೆ, ಸ್ವಲ್ಪ ಉದ್ಭವಿಸ್ತಾ ಇದ್ದಾರೆ, ಸಂಜೆ ಒಳಗಡೆ ಖಾಲಿ. ಸಂಜೆ ಒಳಗಡೆ ಖಾಲಿ. ಈ ಸಪ್ಲೈ ಎಲ್ಲಿ ಯಾವುದರಿಂದ ಅವರು ಹೊಂದ್ಕೋಬೇಕಾಗಿತ್ತೋ ಏನು ಹೊಂದ್ಕೋತಾ ಇಲ್ಲ. ಇವತ್ತಿನ ದಿವಸ ಫಿನಾನ್ಸ್, ನಮ್ದು ಆರ್ಥಿಕ ಪರಿಸ್ಥಿತಿ ಅದೇ ಆಗಿದೆ. ನಾವು ಏನನ್ನು ಡಿಪೆಂಡ್ ಆಗಿದ್ದೇವೆ? ನಮಗೆ ಸಿಕ್ಕುವಂತ ಆರ್ಥಿಕ ಸಹಾಯಕದ ಮೇಲೆ ಡಿಪೆಂಡ್ ಆಗಿದ್ದೇವೆ. ಅದಕ್ಕೋಸ್ಕರವಾಗಿ ತೊಟ್ಟಿ ತುಂಬುತ್ತಾ ಇದೆ, ಸ್ವಲ್ಪ ದಿನ ಆದ್ಮೇಲೆ ಖಾಲಿ ಆಗ್ತಾ ಇದೆ.
ಆ ಒಂದು ತೊಟ್ಟಿಯಲ್ಲಿರುವಂತ ನೀರಾಗ್ಲಿ, ನಮಗಿರುವಂತ ಆ ಒದಗಿಸುವಿಕೆ ಆಗ್ಲಿ, ಅದನ್ನ ಉಳಿಸ್ಕೊಳಕ್ ಆಗ್ತಿಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ ನಾವು ಕರ್ತನಾದ ಯೇಸು, ಜೀವ ಬುಗ್ಗೆಯಾಗಿರುವಂತ ಕರ್ತನಾದ ಯೇಸುವನ್ನ ನಾವು ಅವಲಂಬಿತರಾಗಿಲ್ಲ. ನಮ್ಮ ಪರಿಸ್ಥಿತಿಗಳು ನಾವು ನೋಡಿ, ಬಾಯಲ್ಲಿ ಹೇಳುವಾಗ ವಾಕ್ಯವನ್ನ ನಾನು ಯೇಸುವನ್ನೇ ಭರವಸೆ ಇಟ್ಟಿದ್ದೇನೆ ಅಂತ ಅನ್ಕೊಂಡು ಹೇಳ್ತೇವೆ. ಆದ್ರೆ ತದನಂತರ ನಮ್ಮ ಮನಸ್ಸು ಎಲ್ಲಿ ಹೋಗುತ್ತದೆ? ನಾವು ಮಾಡಿರುವಂತ ತೊಟ್ಟಿ, ನಾವು ಮಾಡಿರುವಂತ ಸೇವಿಂಗ್ಸ್, ನಾವು ಮಾಡಿರುವಂತ ಇಟ್ಟಿರುವಂತ ವಸ್ತುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಸಭೆಯಲ್ಲಿ ನಡೆದಂತ ಒಂದು ಘಟನೆ, ಒಬ್ಬ ಮಗಳ ಜೀವಿತದಲ್ಲಿ. ಆಕೆ ಒಬ್ಬ ಸೀಕ್ರೆಟ್ ಬಿಲೀವರ್ ಆಗಿದ್ದು. ಆಕೆ ಮದುವೆ ಸಂದರ್ಭ ಬಂದಾಗ ಆಕೆ ಏನ್ ಮಾಡ್ತಾಳೆ, ಆಕೆ ತನ್ನ ಮದುವೆ ವಿಚಾರ ಬಂದಾಗ, ಆಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ವಿಚಾರ ಬಂದಾಗ ಆಕೆ ಏನ್ ಡಿಸಿಷನ್ ಆಯ್ತು, ನಾನು ಮದುವೆ ಆಗ್ತೀನಿ, ಕ್ರಿಸ್ತನ ಮಗನನ್ನೇ ಮದುವೆ ಆಗ್ತೀನಿ ಅನ್ಕೊಂಡು ಮುಂದೆ ಬರ್ತಾಳೆ. ಮುಂದಕ್ಕೆ ಬಂದು ಇನ್ನೇನು ಡಿಸಿಷನ್ ಆಗಬೇಕು, ಎಲ್ಲ ಮುಗಿಬೇಕು ಅನ್ನೋಷ್ಟರಲ್ಲಿ ಅವಳು ಏನ್ ಮಾಡ್ತಾಳೆ, ಅವಳು ಏನ್ ನೋಡ್ತಾಳೆ, ತನ್ನ ತಂದೆ ತಾಯಿಯನ್ನು ನೋಡ್ತಾಳೆ. ತನ್ನ ತಂದೆ ತಾಯಿಯನ್ನು ಆಕೆ ನೋಡುವಾಗ ತಂದೆ ತಾಯಿಗೆ ಆಕೆ ಮೊದಲನೇ ಮಗಳಾಗಿದ್ದಾಳೆ. ಸಪೋರ್ಟ್ ಮಾಡೋದಕ್ಕೆ ಯಾರು ಇಲ್ಲ. ಚಿಕ್ಕ ಮಗ ಒಬ್ಬ ಇದ್ದೇನೆ ಮಾತ್ರ, ಇನ್ನು ಎಜುಕೇಶನ್ ಮಾಡ್ತಾ ಇದ್ದಾನೆ. ಈಗ ಅವಳು ಯಾವ್ದ್ರ ಮಧ್ಯದಲ್ಲಿ ನಾನು ತಂದೆ ತಾಯಿಗೆ ಸಪೋರ್ಟ್ ಮಾಡಿ ನಿಲ್ಬೇಕು. ತಂದೆ ತಾಯಿಗೆ ಸಪೋರ್ಟ್ ಮಾಡಕ್ಕೆ ನಿಂತ್ರೆ ಅನ್ಯ ಜನರ ಮದುವೆ ಆಗಬೇಕು. ಈ ಕಡೆ ದೇವರ ಪಕ್ಷದಲ್ಲಿ ನಿಂತ್ರೆ, ದೇವರ ಪಕ್ಷದಲ್ಲಿ ಹಿಂದೆ ತಿರುಗಿ ನೋಡದೆ ನೇಗಿಲನ್ನು ಹಿಡಿದಿದ್ದೀನಿ, ನಾನು ಮುಂದೆ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಮದುವೆ ಆಗಬೇಕು. ಆದ್ರೆ ಅವಳೇನ್ ಅಂದ್ಕೊಂಡ್ಳು, ನಾನೇ ಆ ಒಂದು ಕುಟುಂಬದ ಸಪ್ಲೈ, ನಾನೇ ದುಡಿದ್ರೆ ಮಾತ್ರನೇ ಆ ಒಂದು ಕುಟುಂಬ ಜೀವಿಸೋದು, ನನ್ನ ತಂದೆ ತಾಯಿ ಜೀವದಿಂದ ಇರೋದು ಅಂತ ಅಂದ್ಕೊಂಡು ಅವಳೇ ಡಿಸಿಷನ್ ಮಾಡ್ಕೊಂಡು ಏನ್ ಮಾಡುದು, ತನ್ನ ಮದುವೆನ ಡಿಲೇ ಮಾಡುದು. ತದನಂತರ ತನ್ನ ಕುಟುಂಬಕ್ಕೆ ಸಹಾಯ ಮಾಡೋದಕ್ಕೆ ಮುಂದಾದ. ಅವಳು ಎಷ್ಟು ಸಹಾಯ ಮಾಡಿದ್ರು ಕೂಡ, ಎಷ್ಟು ಕೊಟ್ಟರು ಕೂಡ, ಎಷ್ಟು ಅವರನ್ನ ಮೇಲಕ್ಕೆತ್ತಿದ್ರು ಕೂಡ ಮೇಲಕ್ಕೆತ್ತಕ್ಕೆ ಆಗೋದಿಲ್ಲ, ಆಗದ ಸಾಧ್ಯವಾಗಲಿಲ್ಲ. ಕೊನೆಗೆ ಸಾಲದ ಮೇಲೆ ಸಾಲಗಳು, ಸಾಲದ ಮೇಲೆ ಸಾಲಗಳು, ಸಾಲದ ಮೇಲೆ ಸಾಲಗಳು. ಕೊನೆಗೆ ಅವರ ತಂದೆ ರೋಗಗ್ರಸ್ತರಾಗಿ ಬೀಳುವಂತ ಪರಿಸ್ಥಿತಿ ಬಂತು. ಆದ್ರೆ ಅಲ್ಲಿ ಆ ಸಭೆ ಸೇವಕರು ಹೇಳಿದ್ರು, ನೀನು ಒಂದೇ ಒಂದು ನಿರ್ಧಾರ ತಗೋ, ಯೇಸುವಿನನ್ನ ನೀನು ಹಿಂಬಾಲಿಸಿದೀಯ, ನಿನ್ನ ತಂದೆ ತಾಯಿನ ದೇವರು ಕೈ ಬಿಡೋದಿಲ್ಲ. ನೀನು ಯೇಸುವನ್ನು ಹಿಂಬಾಲಿಸಿಕೊಂಡು ನೀನು ದೇವರ ಮಗನನ್ನ ಮದುವೆ ಆಗಿ ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದಾದ್ರೆ, ನೀನು ಮೊಳಕಾಲೂರಿ ಪ್ರಾರ್ಥನೆ ಮಾಡೋದಾದ್ರೆ ದೇವರು ಅಲ್ಲಿ ಅದ್ಭುತವನ್ನ ಮಾಡ್ತಾನೆ. ದೇವರವರ ಕೊರತೆಗಳನ್ನು ನೀಗಿಸ್ತಾನೆ, ಅವರನ್ನು ಕೂಡ ರಕ್ಷಣೆಗೆ ತರ್ತಾನೆ ಅನ್ನೋದನ್ನ ಆ ಸೇವಕರು ಹೇಳಿದ್ರು ಕೂಡ ಆಕೆ ಕೇಳಿ. ಈಗ ನಾನು ನಿಮ್ಮ ಮುಂದೆ ಹೇಳ್ತೇನೆ, ಅಸಹಾಯಕ ಸ್ಥಿತಿಯಲ್ಲಿರುವ ತಂದೆ ತಾಯಿ ದೇವರ ಮಗನನ್ನ ಮದುವೆ ಆಗಲಿಲ್ಲ, ದೇವರ ನಿರ್ಧಾರ, ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಹೇಳ್ತೀವಿ, ಬಟ್ ಇನ್ನೊಂದು ಮುಖವನ್ನ ನಾವು ಬಹಳ ಅದನ್ನ ಇಷ್ಟಪಡ್ತೀವಿ ಹೇಳೋದಕ್ಕೆ. ತಂದೆ ತಾಯಿನ ಬಿಟ್ಟು ಬರೋದು ಸರಿನಾ? ತಂದೆ ತಾಯಿಯ ಬೀದಿಯಲ್ಲಿ ಹಾಕೋದು ಸರಿನಾ? ಇದು ಮನುಷ್ಯನ ಆಲೋಚನೆ ಪ್ರಿಯರೇ. ಹಲ್ಲೆಲೂಯಾ. ದೈವ ಆಲೋಚನೆ ಅಲ್ಲ, ಇದು ಮನುಷ್ಯನ ಆಲೋಚನೆ. ನೋಡ್ರಿ, ಹಸು ಇರುತ್ತೆ, ಹಸು ಕರು ಹಾಕುತ್ತೆ. ಕರು ಹಾಕಿದ ನಂತರ ಸ್ವಲ್ಪ ದಿನಗಳ ಅದು ಹಾಲು ಕುಡಿಬೇಕು. ಸ್ವಲ್ಪ ಹೊತ್ತು ಮಾತ್ರ ಹಾಲು ಕೊಡ್ತೀವಿ, ಆದ್ಮೇಲೆ ಕರುನ ಸೈಡ್ಗೆ ಎಳಿತೀವಿ, ಆದ್ರೆ ನೀವು ಕರಿತೀರ ಹೋಗಿ. ಅದು ಮಾಡೋದು ಸರಿನಾ? ಹಾಗಾದ್ರೆ ಹಾಲು ಯಾರಿಗೆ ಕೊಟ್ಟಿರೋದು? ಕರು ಕೊಟ್ಟಿರೋದು. ಕರೀತಾ ಇರೋದು ಯಾರು? ಮನುಷ್ಯರು ಕರೀತಾ ಇರೋದು. ಅದು ಓಕೆ, ಇದು ಓಕೆ ಆಗಲ್ಲ. ಅದು ಓಕೆ, ಇದು ಓಕೆ ಆಗಲ್ಲ. ಅದು ನಮ್ಗೆ ಲಾಭ ಇದೆಯಲ್ಲ. ಇವತ್ತಿನ ದಿವಸ ಒಂದು ವೇಳೆ ಕರುಗೆ ಬಿಟ್ಟಿದ್ರೆ KMF ಇರ್ತಾ ಇದ್ದೀವಿ, ಡಾಕ್ಟರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಡಾಕ್ಟರ್ಸ್ ಕೆಲಸ ಮಾಡ್ತಾ ಇದ್ರು, ಯಾಕಂದ್ರೆ ಹಸು ಮತ್ತು ಕರು ಇದೆಯಲ್ಲ. ಅಲ್ಲಿ ಯಾರು ಪ್ರೊಡಕ್ಟ್ಸ್ ನ ಮಾಡ್ತಾ ಇದ್ರೆ, ಹಾಲಿನ ಪ್ರಾಡಕ್ಟ್ ಬರ್ತಾ ಇದೆಯಲ್ಲ, ಐಸ್ ಕ್ರೀಮ್ ಬರ್ತಾ ಇದೆ, ಅದು ಬರ್ತಾ ಇದೆ, ಇದು ಬರ್ತಾ ಇಲ್ಲ, ಯಾವುದೂ ಬರ್ತಾ ಇರಲಿಲ್ಲ. ಆದ್ರೆ ಮನುಷ್ಯ ಏನ್ ಮಾಡಿದೆ, ತನ್ನ ಸ್ವಾರ್ಥಕ್ಕೆ ತಕ್ಕ ಹಾಗೆ ತಲೆಯನ್ನು ಉಪಯೋಗಿಸಿಕೊಂಡು ಆ ಕರುನ ದೂರ ಮಾಡಿ ತಾನು ಕರೀತಾ ಇದ್ದಾನೆ. ಆದ್ರೆ ದೇವರು ಕರುನ ಎಳೆದು ಹಸುನ ಒಟ್ಟಿಗೆ ತರೋಣ, ಹಸುನ ದಾರಿಗೆ ತರೋಣ ತಂದ್ಕೊಂಡು ನೋಡಿದ್ರೆ, ಅಂದ್ರೆ ಮಕ್ಕಳನ್ನ ದೇವರ ಕಡೆಗೆ ಕರೆದು ತಂದೆ ತಾಯಿನೂ ಕೂಡ ದೇವರ ಕಡೆ ತನ್ನ ರಾಜ್ಯಕ್ಕೆ ಸೇರಿಸೋಣದಂದ್ರೆ ಮನುಷ್ಯನಿಗೆ ಇಷ್ಟ ಆಗಲ್ಲ. ಮನುಷ್ಯ ಏನ್ ಮಾಡ್ತಾನೆ? ತತ್ವಜ್ಞಾನಿ ತರ ಮಾತಾಡ್ತಾನೆ, ಅರ್ಥಶಾಸ್ತ್ರಜ್ಞ ತರ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ?
ತಂದೆ ತಾಯಿನ ಬಿಟ್ಟು ಬಂದ್ರು, ತಂದೆ ತಾಯಿನ ಬೀದಿಗೆ ಹಾಕಿ ಬಂದ್ರು. ತಂದೆ ತಾಯಿಗೆ ಯಾರು ಸಹಾಯ ಮಾಡೋರಿದ್ದಾರೆ, ಯಾರು ಅವರನ್ನು ನೋಡ್ಕೊಳ್ಳೋರಿದ್ದಾರೆ? ಹಾಗಾದ್ರೆ ಚಿಕ್ಕಂದಿನಿಂದ ತಂದೆ ತಾಯಿಯನ್ನ ನೋಡಿದ್ರಲ್ಲ, ಯಾರು ನೋಡಿದ್ದು? ಅವ್ರ ಮಗ ನೋಡ್ಕೊಂಡ? ದೇವರೇ ನೋಡ್ಕೊಂಡಿದ್ದ. ಹಲ್ಲೆಲೂಯ. ಮುಂದೆಯೂ ಕೂಡ ಈ ಲೋಕ ಪರ್ಯಂತರ ಕೂಡ ಎಲ್ಲರನ್ನ ನೋಡಿಕೊಳ್ಳುವವನು ಕರ್ತನೇ ಆಗಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಥಿತಿಯ ಪ್ರಕಾರವಾಗಿ ನಾವು ತೊಟ್ಟಿಗಳನ್ನ ಮಾಡ್ಕೊಂಡಿದ್ದೀವಿ. ನಮ್ಮ ಮನಸ್ಥಿರವಾಗಿ ಬಿರಿದ ತೊಟ್ಟಿಗಳನ್ನ ಮಾಡ್ಕೊಂಡಿದ್ದೀವಿ. ಆ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಪ್ರಿಯರೇ. ಹಲ್ಲೆಲೂಯ. ದೇವರ ನಿಯಮಕ್ಕೆ ನಾವು ಒಳಗಾಗಬೇಕಾಗಿದೆ. ಹಲ್ಲೆಲೂಯ. ದೇವರು ಏನನ್ನ ಹೇಳ್ತಾನೋ ನೋಡ್ರಿ, ಎಸಿಕೇಲನಿಗೆ ಎಂತ ಒಂದು ಟಾಸ್ಕ್ ಅಂತಂದ್ರೆ, ಎಸಿಕೇಲ್ ಪ್ರವಾದಿಗೆ ತನ್ನ ಹೆಂಡತಿಯನ್ನ ಆತನ ಕಳ್ಕೊಳ್ತಾ ಇದ್ದಾನೆ. ಆಕೆ ತೀರಿ ಹೋಗ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ ಇಸ್ರೇಲರಿಗೆ ತೋರಿಸುವುದಕ್ಕೋಸ್ಕರವಾಗಿ, ಅವರ ಪಾಪವನ್ನ ಎಚ್ಚರಿಸುವುದಕ್ಕೋಸ್ಕರವಾಗಿ. ಹಾಗಾದ್ರೆ ನಾವು ಏನ್ ಹೇಳು, ಒಂದು ವೇಳೆ ಎಸಿಕೇಲ್ ಪ್ರವಾದಿ ಈ ಸಮಯದಲ್ಲಿ ಇರೋದಾದ್ರೆ, ಆತನು ಅಂತ ಒಂದು ಉಪಯೋಗಿಸಲ್ಪಟ್ಟಂತ ಪ್ರವಾದಿ, ಆತನ ವಿಚಾರವಾಗಿ ಏನ್ ಹೇಳ್ತಾ ಇದ್ರು? ಇವನು ಇಷ್ಟು ದೊಡ್ಡ ಪ್ರವಾದಿ, ಇವನ ಹೆಂಡತಿ ಸಾಯ್ಬೇಕಿತ್ತ? ಇವನು ಇಷ್ಟು ದೊಡ್ಡ ದೇವರಲ್ಲಿ ಇರೋದಾದ್ರೆ, ಯೇಸು ಸ್ವಾಮಿ ಆಗಾದ್ರೆ ಸತ್ಯ ದೇವರ, ಅದರ ಹೆಂಡತಿನ ಯಾಕೆ ಕೊಂದ್ರು, ಅದರ ಹೆಂಡತಿನ ಯಾಕೆ ಸಾಯಿಸಿದ್ರು ಅಂತ ಅನ್ಕೊಂಡು ಪ್ರಶ್ನೆ ಮಾಡುವಂತ ಆ ದಿನಮಾನಗಳ ಜನ ಇದ್ರು. ಒಂದು ವೇಳೆ ಎಸಿಕೇಲ ಈ ದಿನಮಾನಗಳಿದ್ರು ಕೂಡ ಅದನ್ನ ಪ್ರಶ್ನೆ ಮಾಡ್ತಿದ್ರು. ಆದ್ರೆ ಅದನ್ನ ಎಂತ ತ್ಯಾಗ ಮಾಡಿದ? ಇಸ್ರೇಲರ ಪಾಪವನ್ನ ಅವರಿಗೆ ಅರಿವು ಮಾಡೋದಕ್ಕೋಸ್ಕರ ತನ್ನ ಹೆಂಡತಿಯನ್ನ ಆತನ ಕಳೆದುಕೊಳ್ತಾನೆ. ತನ್ನ ಹೆಂಡತಿ ತೀರಿ ಹೋಗೋದಕ್ಕೆ ಅವನ ಅವಕಾಶ ಮಾಡಿಕೊಡ್ತಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ನಮ್ಮ ಮನಸ್ಥಿತಿಗಳನ್ನ ಬದಲಾವಣೆ ಮಾಡಬೇಕು ಪ್ರಿಯರೇ. ನೋಡ್ರಿ, ಜಕ್ಕಾಯನು ಕೂಡ ಒಂದು ತೊಟ್ಟಿಯನ್ನ ಮಾಡ್ಕೊಂಡಿದ್ದ. ಏನ್ ಮಾಡ್ಕೊಂಡಿದ್ದ? ಸುಂಕ ಎಲ್ಲಾ ವಶಪಡಿಸಿಕೊಂಡು, ಶುಂಕ ಎಲ್ಲಾ ಹೆಚ್ಚಾಗಿ ಜನರತ್ರ ಪಡೆದುಕೊಂಡು, ಜನ ಒಬ್ಬ ಶ್ರೀಮಂತನಾಗಿ ನೋಡ್ರಿ, ಜಕ್ಕಾಯನನ್ನು ನೋಡುವಾಗ ಅವನು ಯಾವುದೇ ರೀತಿಯಲ್ಲಿ ಒಂದು ರೌಡಿ ತರ ಏನು ಕಾಣ್ತಾ ಇಲ್ಲ. ಚಿಕ್ಕ ಕೊಳ್ಳಕ್ಕಿರುವಂತ ವ್ಯಕ್ತಿ, ಆದ್ರೂ ಕೂಡ ನೋಡಿ ಅವನದು ಪವರ್ ಹೆಂಗಿದೆ ಅಂತ. ಪವರ್ ಹೆಂಗಿದೆ? ಎಲ್ಲಾ ಸುಂಕವನ್ನು ಕಲೆಕ್ಟ್ ಮಾಡ್ತಿದ್ದಂತೆ ಅವನಿಗೆ 4 ತಲೆಮಾರಷ್ಟು ಕೊಡೋದಷ್ಟು, 4 ಪಟ್ಟು ಕೊಡೋಷ್ಟು ಸೇರಿಸ್ಕೊಂಡಿದ್ದಾರೆ. ಅಷ್ಟು ಕುಳ್ಳ ವ್ಯಕ್ತಿ. ಆತನ ಚಾಣಕ್ಯತನ ಯಾವ ರೀತಿ ಇರಬೇಕು. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಕೂಡ ನಾವು ವಿಶ್ವಾಸಿಗಳಾದ್ರೂ ಕೂಡ ಲೋಕದ ಚಾಣಕ್ಯತನ ಉಪಯೋಗಿಸೋದಂದ್ರೆ, ನಿಮಗೊಬ್ಬ ಚಾಣಕ್ಯ ಬರ್ತಾನಲ್ಲ ಸರಿಯಾಗಿ ಇಡೋದಕ್ಕೆ, ಆವಾಗ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆ ಚಾಣಕ್ಯತನವನ್ನ ನಾವು ತೋರಿಸದೆ ನಾವು ದೇವರ ರೀತಿಯಲ್ಲಿ, ದೇವರ ಕ್ರಿಸ್ತನ ರೀತಿಯಲ್ಲಿ ನಡೆಯೋದಕ್ಕೆ ನಾವು ಕಲಿಯೋಣ. ಅದಕ್ಕೆ ಜಕ್ಕಾಯ ಏನ್ ಮಾಡ್ತಾನೆ, ಕೊನೆಗೆ ಆ ತೊಟ್ಟಿಯನ್ನು ಹೊಡೆದಾಕಿ ಯಾವುದನ್ನ ಆರಿಸಿಕೊಳ್ತಾ ಇದ್ದಾನೆ? ಜೀವ ಬುಕೆಯಾದ ಯೇಸು ಕ್ರಿಸ್ತನನ್ನು ಆರಿಸಿಕೊಳ್ತಾನೆ. ಹಲ್ಲೆಲೂಯ. ಜೀವ ಬುಕೆಯಾದ ಯೇಸು ಕ್ರಿಸ್ತನನ್ನು ಆರಿಸಿಕೊಳ್ಳಿದಾಗ ಕರ್ತನೆ ಹೇಳ್ತಾ ಇದ್ದಾರೆ, ಈ ಮನೆಗೆ ಈ ಹೊತ್ತೆ ರಕ್ಷಣೆ ಆಯ್ತು. ಹಲ್ಲೆಲೂಯ. ಇನ್ನು ನಿನ್ನ ಮನೆಗೆ ಒಂದು ದಿನ ಒಂದು ಸಾರಿಗೆ ಬರುವಂತ ನೀರು ಏನು ಗಂಟೆಗಳ ಕಾಲ ಬರುತ್ತಲ್ಲ ನಿನ್ನ ತೊಟ್ಟಿಗೆ ನೀರು, ಆ ರೀತಿಯಲ್ಲಿ ನೀರು ಬರಲ್ಲ. ಕಂಪ್ಲೀಟ್ ಪ್ರತಿ ದಿನವೂ ಕೂಡ ಒಂದು ಸಪ್ಲೈ ಇರುತ್ತೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾರೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇದಾಗಿ ಶತಾಧಿಪತಿಯನ್ನು ನೋಡ್ರಿ. ಶತಾಧಿಪತಿಯ ಕೂಡ ಆತನ ಮನೆಯಲ್ಲಿ ಒಂದು ತೊಟ್ಟಿ ಇತ್ತು. ಯಾವ ತೊಟ್ಟಿ ಇತ್ತು? ಅಧಿಕಾರದ ತೊಟ್ಟಿ ಇತ್ತು. ಅವನು ಹೋಗು ಅಂದ್ರೆ ಅವನ ಸೇವಕನು ಹೋಗ್ತಾನೆ, ಬಾ ಅಂದ್ರೆ ಬರ್ತಾನೆ. ಇಂಥ ಸ್ಥಿತಿಯಲ್ಲಿರುವಂತಹ ಶತಾಧಿಪತಿ ಏನ್ ಮಾಡ್ತಾನೆ? ತನ್ನ ಮನೆಯಲ್ಲಿ ಆ ಚಿಕ್ಕ ತೊಟ್ಟಿ ಇದ್ರೂ ಕೂಡ, ಆ ಒಂದು ಅಧಿಕಾರ ತನಗಿದ್ರು ಕೂಡ ಆತನು ಜೀವದ ಬುಗ್ಗೆಯ ಬಳಿಗೆ ಬರ್ತಾ ಇದೆ. ಆತನಿಗೆ ಗೊತ್ತು, ನನ್ನ ತೊಟ್ಟಿಯಲ್ಲಿರುವಂತಹ ನೀರು ಕೇವಲ ಒಬ್ಬ ಸೈನಿಕನು ಹೋಗುವುದಕ್ಕೆ ಬರುವುದಕ್ಕೆ ಮಾತ್ರ ಸಾಕಾಗುತ್ತೆ. ಆದ್ರೆ ಜೀವ ಬುಗ್ಗೆಯಾದ್ರೆ ಯೇಸುವಿನ ಒಳಗಿರುವಂತಹ ಆ ಜೀವಜಲ ರೋಗಗಳನ್ನ, ದೆವ್ವಗಳನ್ನ, ಅಂಧಕಾರದ ಶಕ್ತಿಗಳನ್ನ ಬಿಡುಗಡೆ ಮಾಡುವಂತ ಜೀವ ಜಲದ ಬುಗ್ಗೆಯಾಗಿದೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನೋಡ್ರಿ, ನಾವು ತುಂಬಾ ನೀರನ್ನು ನೋಡ್ತೇವೆ. ಇಲ್ಲಿ ಗೋಲ್ಡ್ ಡಾಮ್ ಅಲ್ಲಿ ಅಷ್ಟು ನೀರುಗಳಿದ್ದಾವೆ. ಆದರೂ ಕೂಡ ಅದಕ್ಕಿರುವಂತ ಪವರ್ ಮತ್ತು ನಾವು ಬಾಟಲ್ ಅಲ್ಲಿ ಪ್ರಾರ್ಥನೆ ಮಾಡಿ ಕೊಡುವಂತ ಪವರ್ ಒಂದೇ ಆಗಿದೆಯಾ? ಒಂದೇ ಆಗಿಲ್ಲ. ಆ ಪ್ರಾರ್ಥನೆ ಮಾಡಿ ಕೊಟ್ಟಂತ ಆ ನೀರಿನ ಪವರ್ ಹೇಗಿದೆ ನೋಡುವಾಗ, ದೆವ್ವಗಳು ಓಡಿ ಹೋಗುವಂತದ್ದಾಗಿದೆ, ಅಂಧಕಾರದ ಶಕ್ತಿಗಳು ನಶಿಸಿ ಹೋಗುವಂತದ್ದಾಗಿದೆ. ಅದೇ ರೀತಿಯಲ್ಲಿ ಎಲ್ಲ ದುರಾತ್ಮನ ಕಾರ್ಯಗಳು ಲಯವಾಗುವಂತದ್ದಾಗಿದೆ. ಮನುಷ್ಯ ಎಲ್ಲರೂ ಶುದ್ಧರಾಗುವಂತದ್ದಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾಯನನ್ನು ನೋಡುವಾಗ ಆತನ ಜೀವನದಲ್ಲಿ ತೊಟ್ಟಿ ಇತ್ತು. ಏನ್ ತೊಟ್ಟಿ ಮಾಡ್ಕೊಂಡಿದ್ದ? ಸಭಾಮಂದಿರದ ಅಧಿಕಾರ. ಸಭಾಮಂದಿರದ ಅಧಿಕಾರಿ ಅಂದ್ರೆ ಆಲೋಚನೆ, ಯೆರೂಸಲೇಮಿನಲ್ಲಿ ಎಷ್ಟು ದೊಡ್ಡ ಅವನು ಸ್ಥಾನದಲ್ಲಿದ್ದಾನೆ, ಎಷ್ಟು ದೊಡ್ಡ ಅವನು ಅಧಿಕಾರದಲ್ಲಿದ್ದಾನೆ. ಆದರೂ ಕೂಡ ಆತನು ಯಾರ ಬಳಿಗೆ ಬಂದ? ಯೇಸುವಿನ ಬಳಿಗೆ ಬಂದ. ಯಾಕೆಂತಂದ್ರೆ ಅವನ ಸಭಾಮಂದಿರದ ಅಧಿಕಾರಿ ಆಗಿದ್ರು ಕೂಡ
ಆತನು ಯೆರೂಸಲೇಮಿನಲ್ಲಿ ಏನ್ ಬೇಕಾದ ಕೆಲಸಗಳನ್ನ ಮಾಡಿಸುವುದು. ಸತ್ತಿರುವಂತ ತನ್ನ ಮಗಳನ್ನ ಎಬ್ಬಿಸಲಿಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ. ಉಸಿರನ್ನು ಕೊಟ್ಟದ್ದು ದೇವರಿಂದ ಆತನಿಗೆ ಗೊತ್ತಿತ್ತು. ಆತನು ಯಾವಾಗ ಯೇಸು ಕ್ರಿಸ್ತನನ್ನ ದೇವರೆಂದು ನಂಬಿದನೋ, ಉಸಿರು ಕೊಡಲು ಶಕ್ತನೆಂದು ನಂಬಿದನೋ, ಜೀವದಿಂದ ಎಬ್ಬಿಸಲೆಂದು ಆತನು ಶಕ್ತನೆಂದು ನಂಬಿದನೋ, ಆತನನ್ನ ಕರೀತಾನೆ. ಕಂದ ಕೂಡಲೇ ಆಕೆಯನ್ನ ನೋಡಿ ಯೇಸು ಕ್ರಿಸ್ತನು ತಲಿತಾ ಕೂಮ್ ಎಂದು ಹೇಳುವಾಗ ಆಕೆ ಎದ್ದು ನಿಂತಾಳೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಒಂದು ಅಧಿಕಾರಿಗಳು, ಇಂಥ ಒಂದು ಸುಂಕವನ್ನ ಕಲೆಕ್ಟ್ ಮಾಡ್ತಿದ್ದ ಈ ಜಕಾಯನು, ಶತಾಧಿಪತಿಯು, ಯಾಯಿರನು ಈ ನಿರ್ಧಾರಗಳನ್ನ ಕೈಗೊಳ್ಳುವಾಗ ಪ್ರಿಯರೇ, ಇವತ್ತಿನ ದಿವಸ ನಾವೆಂತ ನಿರ್ಧಾರಗಳನ್ನ ಕೈಗೊಳ್ಳಬೇಕು? ಆ ತೊಟ್ಟಿಗಳನ್ನು ಹೊಡೆದಾಕೋಣ. ಹಲ್ಲೆಲೂಯಾ. ನಮಗೆ ಜೀವದ ಬಗ್ಗೆ ಸಾಕು. ಹಲ್ಲೆಲೂಯಾ. ಯೇಸು ಎಂಬ ಜೀವದ ಬಗ್ಗೆ ನಮ್ಮ ನಿರ್ಧಾರ ನೋಡ್ರಿ. ನಾವು ಚಿಕ್ಕಂದಿನಿಂದ ನಾನು ಈ ರೀತಿಯಲ್ಲೇ ಬೆಳೆಯೋದು, ಈ ರೀತಿಯಲ್ಲೇ ನಾನು ಇರೋದು, ಈ ರೀತಿಯಲ್ಲೇ ನನ್ನ ಮೈಂಡ್ ಸೆಟ್, ನನಗೆ ಹಿಂಗಂದ್ರೆ ಆಗೋದಿಲ್ಲ, ಹಂಗಂದ್ರೆ ಆಗೋದಿಲ್ಲ ಅಂತ ಅನ್ಕೊಂಡು ನಾವು ಬೆಳೀತಾ ಬಂದಿದ್ದೀವಿ. ಇವತ್ತಿನ ದಿವಸ ಎಲ್ಲ ಇದನ್ನ ಇರೇಸ್ ಮಾಡಿ, ಯಾಕಂದ್ರೆ ನಮ್ಮ ಕಂಪ್ಯೂಟರ್ ಅಲ್ಲಿ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಎಲ್ಲ ವೈರಸ್ ತುಂಬಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಫಾರ್ಮ್ಯಾಟ್ ಮಾಡ್ಬಿಡ್ತೀವಿ. ಫಾರ್ಮ್ಯಾಟ್ ಮಾಡಿದ್ರೆ ಹೊಸ ಕಂಪ್ಯೂಟರ್, ಫಾರ್ಮ್ಯಾಟ್ ಮಾಡಿದ್ರೆ ಹೊಸ ಕಂಪ್ಯೂಟರ್ ಆಪರೇಟ್ ಮಾಡೋದು ಅಷ್ಟು ಖುಷಿ ಆಗುತ್ತೆ, ಅಷ್ಟು ಸ್ಮೂತ್ ಆಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಏನೂ ಇಲ್ಲ, ಗಾರ್ಬೇಜ್ ಏನೂ ಇಲ್ಲ, ಕಸ ಏನೂ ಇಲ್ಲ. ಇವತ್ತಿನ ದಿವಸ ನಮ್ಮಲ್ಲಿರುವ ಕಸನ ತೆಗೆದುಹಾಕೋಣ. ಹಲ್ಲೆಲೂಯಾ. ಕಸವನ್ನ ತೆಗೆದುಹಾಕದೆ ಪ್ರೇರೆ, ಜೀವ ಜಲವಾದ ಕರ್ತನು ನಿಮ್ಮ ಒಳಗಡೆ ಬರುವಾಗ ನಡೆಯದ ಕಾರ್ಯಗಳು, ಅಸಾಧ್ಯವಾದ ಕಾರ್ಯಗಳು, ಬಂಡೆಯ ರೀತಿಯಲ್ಲಿ ಕಲ್ಲಾದ ಹೃದಯಗಳು ಮಾರ್ಪಡುವಂತದಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಿದ್ದೀರಾ ಪ್ರೇರೆ? ಎಷ್ಟು ಸಿದ್ಧರಿರುವುದಾದ್ರೆ ಬಾಯಿ ತೆರೆದು ಈ ಸಮಯದಲ್ಲಿ ಕರ್ತನ ಸನ್ನಿಧಾನ ಸ್ತೋತ್ರ ಮಾಡೋಣ. ಕರ್ತನಲ್ಲಿ ಮಹಿಮೆಯನ್ನು ಸಲ್ಲಿಸೋಣ. ತರುವ ದೇವರು ನೀನಾಗಿದೆ. ಇವತ್ತಿನ ದಿವಸ ಕರ್ತನೇ, ತೊಟ್ಟಿಯಲ್ಲಿರುವಂತಹ ನೀರು ನಮಗೆ ಬೇಡ, ಬಿರಿದ ತೊಟ್ಟಿಯಲ್ಲಿರುವಂತಹ ನೀರು ನಮಗೆ ಬೇಡ. ಕರ್ತನೇ, ಜೀವದ ಬುಗ್ಗೆಯಾಗಿರುವ ನೀರು ನಮಗೆ ಬೇಕಾಗಿದೆ. ಕರ್ತನೇ, ಜೀವದ ಬುಗ್ಗೆಯಾಗಿರುವ ನೀರು ನಮಗೆ ಬೇಕು, ಜೀವದ ಬುಗ್ಗೆಯಾಗಿರುವ ನೀರು ನಮಗೆ ಬೇಕು. ಯೇಸುವೇ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಸಂಗಿ ಪುಸ್ತಕ 2ನೇ ಅಧ್ಯಾಯ 11ನೇ ವಚನವನ್ನು ನೋಡುವಾಗ ಸೊಲೊಮೋನನು ಸೋತು ನಿಂತ ಮೇಲೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲಾ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿ ಇಟ್ಟೆನು. ಏನಂದ್ರೆ, ನಾನು ಮಾಡಿಸಿದಂತ ಎಲ್ಲಾ ಕೆಲಸಗಳು, ನಾನು ಮಾಡಿದಂತ ಪ್ರಯತ್ನಗಳ ಮೇಲೆ ನಾನು ದೃಷ್ಟಿ ಇಟ್ಟನಂತೆ. ದೃಷ್ಟಿ ಇಟ್ಟಾಗ ಏನ್ ಹೇಳ್ತಾ ಇದ್ದಾನೆ? ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ, ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಹಲ್ಲೆಲೂಯಾ. ಲೋಕದಲ್ಲಿ ಏನ್ ಲಾಭನೂ ಇಲ್ಲ. ನೀನು ಪ್ರಾಫಿಟ್ ಅನ್ನ ಪಡೆದುಕೊಳ್ಳಬೇಕು ಎನ್ನೋದಾದ್ರೆ ನಿನ್ನ ಕರ್ತನನ್ನ ಮಾತ್ರವೇ ನೋಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಂಡು ಇವತ್ತಿನ ಸಂದೇಶವನ್ನ ನಾವು ಮುಗಿಸಿಕೊಳ್ಳೋಣ. ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಪ್ರಿಯರೇ, ನಮಗೆ ಈ ಲೋಕದ ಯಾವ ತೊಟ್ಟಿನೂ ಬೇಡ, ಅಧಿಕಾರದ ತೊಟ್ಟಿ ಬೇಡ, ಯಾವ ಸಪ್ಲೈನ ತೊಟ್ಟಿ ಬೇಡ, ಯಾವ ಒಂದು ವಿಚಾರದ ತೊಟ್ಟಿ ನಾವು ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ಒಂದೊಂದು ದಿವಸ ಅದು ಬಿರಿದೋಗುತ್ತೆ, ಒಡೆದೋಗುತ್ತೆ. ಆದ್ರೆ ನಮಗೆ ಜೀವದ ಬಗ್ಗೆ ನಿತ್ಯ ನಿರಂತರವಾಗಿ ನಮ್ಮಲ್ಲಿ ಜೀವ ಜಲವನ್ನ ಸುರಿಸುವಂತ ಯೇಸು ಕ್ರಿಸ್ತನನ್ನು ನಾವು ಅವಲಂಬಿತರಾಗದಾದ್ರೆ ನಮಗೆ ಯಾವ ಕೊರತೆಯೂ ಬರೋದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಕೊರತೆ ಬಂದರೂ ಕೂಡ ತಕ್ಕ ಸಮಯಕ್ಕೆ ಕೊರತೆ ನೀಗಿಸುವಂತ ದೇವರು ನಮ್ಮ ಜೊತೆ ಇರ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಇವತ್ತಿನ ದಿವಸ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬಂದಿರುವಂತಹ ನಿನ್ನ ಮಕ್ಕಳನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ. ಅವರನ್ನ ಆಶೀರ್ವದಿಸು ಕರ್ತನೇ. ಹೌದು ಕರ್ತನೇ, ರಾಜ ಕರ್ತನೇ, ನೀನು ನಮ್ಮ ಮೇಲೆ ಸ್ವಾಮಿ ಒಂದು ಅಪರಾಧ, 2 ಅಪರಾಧವನ್ನು ಹೊರಿಸ್ತಾ ಇದೆ. ಏನೆಂದು ನೋಡುವಾಗ ಕರ್ತನೇ, ನಾವು ತೊಟ್ಟಿಗಳನ್ನ ಅವಲಂಬಿತರಾಗಿದ್ದೇವೆ, ಬಿರಿದ ತೊಟ್ಟಿಗಳನ್ನ ಅವಲಂಬಿತರಾಗಿದೆ. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ತೊಟ್ಟಿಗಳನ್ನು ಒಡೆದು ಹಾಕಿ ಕರ್ತನೇ ರಾಜ ನಿನ್ನ ಕಡೆ ತಿರುಗ್ತಾ ಇದ್ದೇವೆ. ನೀನು ನಮ್ಮ ಜೀವದ ಬುಗೆಯಾಗಿದೆ ಸ್ವಾಮಿ. ನಿತ್ಯ ನಿರಂತರವಾಗಿ ಕರ್ತನೆ ನಮ್ಮ ಸಪ್ಲೈಯನ್ನ ಕರ್ತನೆ ಕೊಡುವ ಆತನು, ಒದಗಿಸುವ ಆತನು ನೀನಾಗಿದ್ದಿ. ಕರ್ತನೆ ಜಯ ಕೊಡುವ ದೇವರು ನೀನು
ನೀನಾಗಿದೆ, ಬಿಡುಗಡೆ ಕೊಡುವ ದೇವರು ನೀನಾಗಿದೆ, ಯೆಹೋವ ನಿಸ್ಸಿ ನೀನಾಗಿದೆ. ಕರ್ತನೇ ರಾಜ, ನಮಗೆ ಕರ್ತನೆ ಸ್ವಸ್ಥತೆಯನ್ನು ಕೊಡುವ ಯೆಹೋವ ರಾಫ ನೀನಾಗಿದೆ. ಕರ್ತನೆ ನಿನ್ನನ್ನು ಆತುಕೊಳ್ತಾ ಇದ್ದೇವೆ, ನಿನ್ನನ್ನು ಆತುಕೊಳ್ತಾ ಇದ್ದೇವೆ. ನಿನ್ನ ಸಾಲಸ್ತವನ್ನ ಚಾಚುವೆ ಯೇಸುವೆ. ಕರ್ತನೆ ನಮ್ಮನ್ನ ಸ್ವಾಮಿ ಈ ಲೋಕದ ರೀತಿಯಲ್ಲಿ ಆಲೋಚನೆ ಮಾಡುವಂತೆ, ಕರ್ತನೆ ನಮ್ಮ ಮನಸ್ಸನ್ನ ಲೋಕದ ಕಡೆ ಕರ್ತನೆ ತಿರುಗಿಸುವಂತೆ ಮಾಡುತ್ತಿರುವಂತೆ ಎಲ್ಲಾ ಸೈತಾನನ ಕಾರ್ಯಗಳು, ಅಂಧಕಾರ ಶಕ್ತಿಗಳು, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾಡಿ ದಿನ ತಾನು ನಡೆಸಿ ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ. ಆಮೆನ್.